BBA 2022 ನಲ್ಲಿ ಇನ್ಕಮ್ ಟ್ಯಾಕ್ಸ್ ಗೆ ಅಂತ ಒಂದು ಕ್ವಶನ್ ಇದೆ. ಇದು ಕೂಡ ಇನ್ಕಮ್ ಫ್ರಮ್ ಸ್ಯಾಲರಿ ನಲ್ಲಿ 12 ಮಾರ್ಕ್ಸ್ ಗೆ ಕೇಳಿರುವಂತ ಕ್ವಶನ್. ಮಿಸ್ಟರ್ ರಂಜಿತ್, ದ ಮ್ಯಾನೇಜರ್ ಆಫ್ ಟೊಯೋಟಾ ಲಿಮಿಟೆಡ್ ಮುಂಬೈ. ನೋಡಿ, ಮುಂಬೈ ಅಂದ್ರೆ HRA ಆದ್ರೆ 50%, ಆ ರೆಂಟ್ ಫ್ರೀ ಅಕಾಮಿಡೇಷನ್ ಅಂದ್ರೆ 10% ಫಾರ್ 7 months, 15% ಫಾರ್ 5 months. ಓಕೆನಾ? Furnish you the following for 31st March 2024. Basic salary 20,000, 1,000 per month. Bonus 2 months of basic. Commission 3% on sales during reach sales of 5 lakhs. DA forming part of salary 7,000 per month. Considered to all retirement benefit. Medical allowance 1,400. Entertainment allowance 3,000. Children's hostel allowance for 2 children 500 per month per child. RPF contribution 6,000 per month. RPF own contribution 5,000 per month. Interest on RPF at 11% per annum 44,000. Transport allowance 1,800. He has been provided rent-free furnished accommodation at Mumbai, whose fair rental value is 10,000. Cost of furniture 6,000. He paid professional tax of 2,400. Compute taxable salary for the assessment year 2024-25. Sir, beautiful ಆಗಿರುವಂತ ಕ್ವಶನ್. ನೋಡಿ, BBA ಗೆ ಸ್ಪೆಷಲ್ ಆಗಿ BCom ಗಿಂತಲೂ ಒಂದ್ ಸ್ವಲ್ಪ ಕಷ್ಟ ಆಗ್ತದೆ. ಅದೇನ್ ದರಿದ್ರ ನಮ್ಮ BBA ಅವ್ರಿಗೆ ಪಾಪ ಗೊತ್ತಿಲ್ಲ. BCom ನವ್ರಿಗೆ ತುಂಬಾ ಸಿಂಪಲ್ ಆಗಿರೋದು FPs ಆಗ್ತಾರೆ. BCom ನವ್ರಿಗೆ BBA ಅವ್ರಿಗೆ ಏನ್ ಕರ್ಮ ಮಾಡಿದಾರ ಪಾಪ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಯಾವಾಗ್ಲೂ ಕಷ್ಟನೇ. ಬೇಕಾದ್ರೆ ನೋಡಿ, ಇನ್ನೂ 2 ಕ್ವಶನ್ ಪೇಪರ್ ಮಾಡ್ತೀವಿ, ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೆ BBA ಕ್ವಶನ್ ಪೇಪರ್ಸ್ BCom ನವ್ರು ಕಲ್ತ್ರೆ ಅವ್ರಿಗೆ ತುಂಬಾ ಈಸಿ ಆಗುತ್ತೆ, ಮತ್ತೆ BBA ಅವ್ರಿಗೆ ಹೆಂಗೋ ಯೂಸ್ಫುಲ್ ಆಗುತ್ತೆ. ಈಗ ಫಸ್ಟ್ ಬೇಸಿಕ್ ಸ್ಯಾಲರಿ ತಗೋಣ. ಬೇಸಿಕ್ ಸ್ಯಾಲರಿ 21,000 into 12, 2,52,000. ಕರೆಕ್ಟ್ ಏನಪ್ಪ? 2 lakh ಅಲ್ವಾ? 2,52,000. ಎರಡನೇದು ಬೋನಸ್ 2 ತಿಂಗಳದ್ದು ಬೇಸಿಕ್ ಅಂತ. ಅಲ್ಲಿಗೆ 21,000 into 2, 42,000. ಕಮಿಷನ್ 3% ಅಂತೆ. ಟೋಟಲ್ ವರ್ಷಕ್ಕೆ ಅವನು 5 ಲಕ್ಷ ಸೇಲ್ಸ್ ಮಾಡಿದ್ದಾನೆ. ಅದರ ಮೇಲೆ 3% 15,000 ಬರುತ್ತೆ. ಹಾಗೆ DA 7,000 ಪರ್ ಮಂತ್ ಅಂತೆ. 7,000 into 12, 84,000 ಆಗುತ್ತೆ. ಕರೆಕ್ಟ್ ಏನಪ್ಪಾ? ನಾನು ಮಗ್ಗಿನಲ್ಲಿ ಕರೆಕ್ಟ್ ಆಗಿಲ್ಲ ಅಂತ ಹೇಳ್ಬಿಟ್ರಪ್ಪ. ಮೆಡಿಕಲ್ ಅಲೋಯನ್ಸ್ 1,400 into 12, 16,800. ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಅಲೋಯನ್ಸ್ 3,000 ಪರ್ ಮಂತ್ ಫಾರ್ 12 months, 36,000. ಹಾಗೆ ಚಿಲ್ಡ್ರನ್ಸ್ ಹಾಸ್ಟೆಲ್ ಅಲೋಯನ್ಸ್ 500 per month for 2 children 12 months, 12,000. Exempted 300 into 2 into 12. 2 into 12. 7,200. ಯಾಕೆ ಅಂತ ಕೇಳಬಾರದು, ಓಕೆನಾ? ಯಾಕೆಂದ್ರೆ ಕಂಪನಿ ರೂಲ್, ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಅದು. 4,000. ನೆಕ್ಸ್ಟ್ RPF ನೋಡಿ, ಕಂಪನಿ ಕಾಂಟ್ರಿಬ್ಯೂಷನ್ ಕೊಟ್ಟವನೆ. ಫಸ್ಟ್ ಕಂಪನಿ ಕಾಂಟ್ರಿಬ್ಯೂಷನ್ ಟು RPF. ಕಂಪನಿ ತಿಂಗಳಿಗೆ 6,000 ಕೊಡ್ತಾ ಇದೆ, ವರ್ಷಕ್ಕೆ 72,000 ಕೊಡ್ತಾ ಇದ್ದಾರೆ. ಕರೆಕ್ಟ್ ಏನಪ್ಪ? ಎಕ್ಸೆಂಪ್ಷನ್ ಲಿಮಿಟ್ ಎಷ್ಟಪ್ಪ ಅಂದ್ರೆ 12%. ಕರೆಕ್ಟಾ? 12% ಆಫ್ ಸ್ಯಾಲರಿ. ಬಟ್ ನಮಗ್ ಗೊತ್ತಿಲ್ಲ ಎಷ್ಟು ಬರುತ್ತೆ 12% ಆಫ್ ಸ್ಯಾಲರಿ ಅಂತ. ಇದೊಂದು ಇನ್ನ ಓನ್ ಕಾಂಟ್ರಿಬ್ಯೂಷನ್ ಟು RPF 5,000 ಮಾಡೋದಂತೆ. 1,000 ಮಾಡಿಕೊಂಡ್ರು ಅದೇನಾಗುತ್ತೆ? ಎಕ್ಸೆಂಪ್ಟ್ ಆಗುತ್ತೆ. ಕರೆಕ್ಟಾ? ಕರೆಕ್ಟ್ ಸರ್. ಇನ್ನ ಇಂಟ್ರೆಸ್ಟ್ 44,000 ರೂಪಾಯಿ ಎಷ್ಟು ಪರ್ಸೆಂಟ್ ಅಂತೆ? 11% ಹಾಕಿದ್ದಾರೆ. ಕರೆಕ್ಟಾ? ಇಂಟ್ರೆಸ್ಟ್ ಆನ್ RPF 44,000 11%. ಆದ್ರೆ 9.5% ವರೆಗೂ ಎಕ್ಸೆಂಪ್ಟೆಡ್ ಇದೆ. ಇನ್ನು 1.5ಗೆ 6,600 ರೂಪಾಯಿ ಟ್ಯಾಕ್ಸಬಲ್ ಆಗುತ್ತೆ. ಕರೆಕ್ಟ್ ಏನಪ್ಪ? ಕರೆಕ್ಟಾ? 6,000. 6,000
ಅಮ್ಮ 15,460 15,460 6,600 ರೂಪಾಯಿ ಇಲ್ಲ ಸರ್ 6,000. 6,000 4 ಕರೆಕ್ಟ್ 6,000 ಸರಿ ಕರೆಕ್ಟ್. ಇನ್ನು ಲಾಸ್ಟ್ ಒಂದು ಟ್ರಾನ್ಸ್ಪೋರ್ಟ್ ಅಲೋಯನ್ಸ್. ನೋಡಿ ಈ ಟ್ರಾನ್ಸ್ಪೋರ್ಟ್ ಅಲೋಯನ್ಸ್ ಇದೆ ಅಲ್ವಾ, ಇದು ಆಕ್ಚುಯಲ್ ಆಗಿ ನಾರ್ಮಲ್ ಪರ್ಸನ್ ಆದ್ರೆ ಫುಲ್ಲಿ ಟ್ಯಾಕ್ಸಬಲ್. ಫಿಸಿಕಲಿ ಚಾಲೆಂಜ್ ಆದ್ರೆ 3,200 ಪರ್ ಮಂತ್ ವರೆಗೂ ಎಕ್ಸೆಂಪ್ಟೆಡ್. ಯಾವುದೇ ಕ್ವಶನ್ ಅಲ್ಲೂ ಅವನು ಫಿಸಿಕಲಿ ಚಾಲೆಂಜ್ ಅಂತ ಎಲ್ಲೂ ಕೊಟ್ಟಿಲ್ಲ. ಸೊ ಅದಕ್ಕೆ 1,800 ಪರ್ ಮಂತ್ ಟ್ಯಾಕ್ಸಬಲ್ ಆಗುತ್ತೆ. 96 21,600 ಕರೆಕ್ಟ್ ಏನಪ್ಪಾ. ಇನ್ನ ಈ ಹ್ಯಾಸ್ ಬೀನ್ ಪ್ರೊವೈಡೆಡ್ ರೆಂಟ್ ಫ್ರೀ ಅಕಾಮಿಡೇಷನ್ ಅಂತ ಹೇಳಿದ್ದಾನೆ. ನೋಡಿ ರೆಂಟ್ ಫ್ರೀ ಫರ್ನಿಶ್ಡ್ ಅಕಾಮಿಡೇಷನ್ ಕೊಟ್ಟಿದ್ದಾರೆ. ಕರೆಕ್ಟ್ ಏನಪ್ಪಾ. ಇದು ಕಂಪನಿದ ಅಕಾಮಿಡೇಷನ್ ಅಥವಾ ಅವನು ಬಾಡಿಗೆ ತಗೊಂಡಿರೋದು ಕಂಪನಿ, ಅವನು ಕಂಪನಿದ ಅಕಾಮಿಡೇಷನ್ ಯಾರ್ದು ಕಂಪನಿ. ಈಗ ನಾವು ಸ್ಯಾಲರಿ ಫಾರ್ ಫಸ್ಟ್ RPF ಮಾಡ್ಕೋಣ, ಆಮೇಲಿಂದ ರೆಂಟ್ ಫ್ರೀ ಅಕಾಮಿಡೇಷನ್ ಬರೋಣ. RPF ಆದ್ರೆ ಬೇಸಿಕ್ ಸ್ಯಾಲರಿ, DA ರಿಟೈರ್ಮೆಂಟ್ ಬರಬೇಕು, ಕಮಿಷನ್ ಪರ್ಸೆಂಟೇಜ್ ಆನ್ ಸೇಲ್ಸ್. ಕರೆಕ್ಟ್ ಏನಪ್ಪಾ. ಇಲ್ಲಿ ಬೇಸಿಕ್ ಸ್ಯಾಲರಿ 2,52,000 ಇದೆ. DA ರಿಟೈರ್ಮೆಂಟ್ ಬರ್ತಾ ಇದೆ ಅಂತ ಪ್ರಾಬ್ಲಮ್ ನಲ್ಲಿ ಹೇಳಿದ್ದಾರೆ, ಅದಕ್ಕೆ 84,000, ಕಮಿಷನ್ 15,000. ಅಲ್ಲಿಗೆ ಟೋಟಲ್ ಸ್ಯಾಲರಿ ಫಾರ್ ದ ಪರ್ಪಸ್ 9, 11, 2, 10, 15 3,51,000 ಆಯ್ತು. ಈಗ 3,51,000 ಮೇಲೆ 12% ಮಾಡಿ 42,120. ಸೊ 42,122 rupees 120 rupees ಎಕ್ಸೆಂಪ್ಷನ್ ಆಗುತ್ತೆ. 29,880. ಇಷ್ಟು ಅಮೌಂಟ್ ಟ್ಯಾಕ್ಸ್ ಮಾಡಿ ಆಯ್ತೇನಪ್ಪ. ಈಗ ನಾವು ಸ್ಯಾಲರಿ ಫಾರ್ ರೆಂಟ್ ಫ್ರೀ ಅಕಾಮಿಡೇಷನ್ ಮಾಡೋಣ. ಇದು ಪ್ಯೂರ್ಲಿ ಪಾಪ್ಯುಲೇಷನ್ ಬೇಸಿಸ್ ಮೇಲೆ ಮೋರ್ ದ್ಯಾನ್ 40 lakhs ಪಾಪ್ಯುಲೇಷನ್ ಇದೆ. ಕರೆಕ್ಟಾ. ಯಾಕೆ ಅಂದ್ರೆ ಎಲ್ಲಿದ್ದಾರೆ, ಮುಂಬೈನಲ್ಲಿ ಇದ್ದಾನೆ, ಬಾಂಬೆ ಅಥವಾ ಮುಂಬೈ. ಈಗ ನಮಗೆ ಏನ್ ಮಾಡ್ತೀವಿ, ಸ್ಯಾಲರಿ ಫಾರ್ ದ ಪರ್ಪಸ್ ಬೇಕು. ಬೇಸಿಕ್ ಸ್ಯಾಲರಿ ಇದೆ, ಬೋನಸ್ ಇದೆ, ಕಮಿಷನ್ ಇದೆ, ಅದು ಎಂತದ್ದು ಸೇಲ್ಸ್ ಮೇಲೆ ಆಗಿದೆ, ಪ್ಲಸ್ DA ಇದೆ, ರಿಟೈರ್ಮೆಂಟ್ ಬರ್ತಾ ಇದೆ, MA ಇದೆ, ಎಂಟರ್ಟೈನ್ಮೆಂಟ್ ಅಲೋಯನ್ಸ್ ಇದೆ, ಚಿಲ್ಡ್ರನ್ಸ್ ಹಾಸ್ಟೆಲ್ ಅಲೋಯನ್ಸ್ ಇದೆ. ಕರೆಕ್ಟ್ ಏನಪ್ಪಾ. ಎಲ್ಲ ಅಲೋಯನ್ಸಸ್ ಆಗಿದೆ. ಈಗ ಬೇಸಿಕ್ ಸ್ಯಾಲರಿ ಎಷ್ಟಪ್ಪ, 2,52,000, ಬೋನಸ್ 42,000, ಕಮಿಷನ್ 15,000, DA 84,000, MA ಅಲ್ಲಪ್ಪ MA ಓಕೆನಾ, EA 36,000, ಹಾಸ್ಟೆಲ್ ಅಲೋಯನ್ಸ್ ಟ್ಯಾಕ್ಸಬಲ್ ಪೋರ್ಷನ್ ಇಸ್ 4,800. ಇಷ್ಟು ಟೋಟಲ್ 4,50,600. 4,50,600. ಕರೆಕ್ಟ್ ಏನಪ್ಪಾ. ಈಗ ನಾವು ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಅಕಾಮಿಡೇಷನ್ ಕರೆಕ್ಟಾ, 10% ಆಫ್ ಸ್ಯಾಲರಿ ಫಾರ್ ಹೌ ಮೆನಿ ಮಂತ್ಸ್, 7 months. ಈಗ 4,50,600 ಇಂಟು 10% ಇಂಟು 7/12, 15% of salary for how many months? 5 months. So 4,50,600 into 15% into 5 months. First one 26,285. 28,162. 54,447 ಬರ್ತಾ ಇದೆ. ಕರೆಕ್ಟ್ ಏನಪ್ಪಾ. ಇದಕ್ಕೆ 10% ಕಾಸ್ಟ್ ಆಫ್ ಫರ್ನಿಚರ್. ನೋಡಿ ಫರ್ನಿಚರ್ 60,000 ರೂಪಾಯಿ ಫರ್ನಿಚರ್ ಕೊಟ್ಟಿದ್ದಾರೆ, ಇದಕ್ಕೆ 10% 6,000, ಅಲ್ಲಿಗೆ 60,447 ರೂಪಾಯಿ ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಅಕಾಮಿಡೇಷನ್ ಫರ್ನಿಶ್ಡ್. ಈಗ ಟೋಟಲ್ ಮಾಡಿ, ಟೋಟಲ್ ಮಾಡಿದ್ರೆ 7, 4, 12, 1 carries, 5, 11, 19, 27, 35, 4, 10, 19, 23, 29, 35,
39, 44, 46, 48, 10, 12, 14, 17, 18, 26, 27, 31, 36, 56. 5,68,527. ಇದರಲ್ಲಿ ಏನೇನು ಡಿಡಕ್ಷನ್ ಕೊಡಬಹುದು ಅಂದ್ರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಅಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000. ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಪ್ರೊಫೆಷನಲ್ ಟ್ಯಾಕ್ಸ್ 2,400 ರೂಪಾಯಿ ಇದೆಯಂತೆ. ಓಕೆನಾ? ಪ್ರೊಫೆಷನಲ್ ಟ್ಯಾಕ್ಸ್ 2,400. ಅಲ್ಲಿಗೆ 52,400 ಮೈನಸ್ ಮಾಡಿದ್ರೆ 5,16,127. ಇದು ಇನ್ಕಮ್ ಫ್ರಮ್ ಸ್ಯಾಲರಿ ಆಗುತ್ತೆ. ನೋಡಿ ಸರ್, ಇದು ಆಕ್ಚುಲ್ ಆಗಿ BBAಗೆ 2022 ನಲ್ಲಿ ಕೇಳಿರುವಂತ ಕ್ವಶನ್ 12 ಮಾರ್ಕ್ಸ್ ಗೆ ತುಂಬಾ ದೊಡ್ಡ ಕ್ವಶನ್ ಆಕ್ಚುಲ್ ಆಗಿ, ಕರೆಕ್ಟ್ ಆಗಿ. ಬಟ್ BCom ಹುಡುಗರು ತುಂಬಾ ತಿಳ್ಕೊಳ್ಳುವಂತ ಪಾಯಿಂಟ್ಸ್ ಇದೆ, ಕರೆಕ್ಟಾ? ದಯವಿಟ್ಟು ಏನ್ ಮಾಡ್ತಾ ಇದೀವಿ ಅದನ್ನು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ತೀವಿ, ಓಕೆನಾ?